ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಮ ಮುಂದ್ಗಡೆ ಕಾಣಿಸ್ತಾ ಇರೋದು ನಾನು, ಹಿಂದ್ಗಡೆ ಕಾಣಿಸ್ತಾ ಇರೋದು ಸೋನಾಲಿಕಾ 30Di RX 30 HP ಟ್ರ್ಯಾಕ್ಟರು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದರದ್ದೊಂದು ಚಿಕ್ಕ ರಿವ್ಯೂ ಮಾಡ್ತೀನಿ, ಓಡಿಸಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿರುತ್ತೆ. ತೋಟಕ್ಕೆ ತುಂಬ ಬೆಸ್ಟ್ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಅಂದರೆ 30 HP ರೇಂಜಲ್ಲಿ ಬರುವಂಥ ಟ್ರ್ಯಾಕ್ಟರು. ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಬನ್ನಿ. ನೋಡಿರಿ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಪ್ಪ? ಇವತ್ತು ನಿಮ್ಮ ಮುಂದುಗಡೆ ತೋರಿಸ್ತಾ ಇರೋದು ಸೋನಾಲಿಕಾ RX 30 ಬಾಗ್ಬನ್. ಹಾಗೆ ನಮ್ಮದು ದೋಸ್ತಂದು ಗಾಡಿ ಇಲ್ಲೇ ಗ್ಯಾರೇಜಿಗೆ ಬಂದಿತ್ತು, ಹಂಗೆ ತೊಗೊಂಡು ಬಂದಿದ್ದೀನಿ ಎತ್ತಾಕೊಂಡು ವಿಡಿಯೋ ಮಾಡೋಕ್ಕೆ. ಗಾಡಿ ಮಾತ್ರ ಸೈಕಾಗೈತೆ ಗುರು, ಮೈಲೇಜಿಗೆ ಮಾತ್ರ ಬೆಸ್ಟ್ ಟ್ರ್ಯಾಕ್ಟರು. ನಾನೇನು ಇದ್ರ ಬಗ್ಗೆ ಬ್ರೀಫ್ ಎಕ್ಸ್ಪ್ಲೇನ್ ಮಾಡಲ್ಲ ಗುರು, ಯಾಕಂದರೆ ಮೇಯ್ನಾಗಿ ನಾವು ನೋಡೋದು ಗಾಡಿ ಯಾವ ಥರ ಬರುತ್ತೆ, ಹಿಂಗೆ ತೋಟಕ್ಕೆ ಬರುತ್ತಾ, ಮೈಲೇಜ್ ಹಂಗೆ ಕೊಡುತ್ತೆ, ಇದೇ ಇಂಪಾರ್ಟೆಂಟು. ಇದನ್ನು ಈಸಿಯಾಗಿ ಹಿಂಗೆ ರಿಮೂವ್ ಮಾಡ್ಬೋದು. ಇದು ಬೇರೆ ಅಟ್ಕೊಂಬಿಡುತ್ತೆ ನೋಡಿರಿ, ಒಳಗಡೆ ಯಾವ ರೀತಿ ಇದೆ ಇಂಜಿನ್ ಅಂತ. ಕೇವಲ 2 ಸಿಲಿಂಡ್ರ್ ಇಂಜಿನ್ ಇದು. ಹಂಗಾಗಿ ಗಂಟೆಗೆ 2 ಲೀಟ್ರ್ ಡೀಸೆಲ್ ಕುಡಿಯುತ್ತೆ. ಬೆಸ್ಟ್ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. 30 HP ರೇಂಜ್ನಲ್ಲಿ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಬೇಕು ಅಂದರೆ ಈ ಟ್ರ್ಯಾಕ್ಟರ್ನ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೂ ಇದರಲ್ಲಿ ಡ್ರೈ ಏರ್ ಫಿಲ್ಟರ್ ಬರುತ್ತೆ. ತುಂಬ ಗಾಳಿ ಬೇರೆ ಬೀಸ್ತೈತೆ ಗುರು. ಹಾಗೂ ಇದರಲ್ಲಿ 1800 RPMವರೆಗೂ ಕೆಲಸ ಮಾಡುವಂಥ ಇಂಜಿನ ಕೊಟ್ಟಿದ್ದಾರೆ. ಸೆಂಟ್ರಿ ಗೇರ್ ಬಾಕ್ಸು ಬೆಟರ್ ಆಪ್ಷನ್ನು, ಯಾಕಂದರೆ ಸೈಡ್ ಗೇರ್ ಬಾಕ್ಸು ತುಂಬ ಬೇಗ ಹಾಳಾಗುತ್ತೆ. ಯಾಕಂದರೆ ನಿಮ್ಮ ಮನೇಲಿ ಯಾರಾದರೂ ಹಳೇ ಡ್ರೈವರ್ಗಳಿದ್ರೆ, ನಿಮ್ಮ ಅಪ್ಪ ಆಗಿರಲಿ ಅಥವಾ ನಿಮ್ಮ ತಾತ ಆಗಿರಲಿ, ಅವರು ಟ್ರ್ಯಾಕ್ಟ್ರನ್ನ ತುಂಬ ವರ್ಷಗಳಿಂದ ಡ್ರೈವ್ ಮಾಡ್ತಿದ್ದಾರೆ, ಅವ್ರಿಗೆ ಕೇಳಿಬಿಡಿ, ಅಪ್ಪ ಸೆಂಟ್ರಿ ಗೇರ್ ಬೆಸ್ಟಾ ಅಥವಾ ಸೈಡ್ ಗೇರ್ ಬೆಸ್ಟಾ ಅಂತ. ಅವ್ರಿಗೆ ಹೇಳೋದು ಸೆಂಟ್ರಿ ಗೇರೇ ಬೆಸ್ಟು ಅಂತ. ಅದನ್ನು ಬಿಟ್ಟರೆ ಔಟ್ಲುಕ್ ಯಾವ ರೀತಿ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಬೆಟರ್ ಆಪ್ಷನ್ನು ನೀವು ಯಾರಾದರೂ ಸೋನಾಲಿಕಾ ಯೂಸ್ ಮಾಡ್ತಾಯಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಟ್ರ್ಯಾಕ್ಟ್ರ್ ಯಾವ ರೀತಿ ಬರುತ್ತೆ ಅಂತ. ಫ್ಯೂಲ್ ಎಫಿಷಿಯನ್ಸಿಗೆ ಮಾತ್ರ ಸಖತ್ತಾಗೈತೆ ಗುರು ಗಾಡಿ. ಹಾಗೂ ಈ ಟ್ರ್ಯಾಕ್ಟ್ರಿಗೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಈಸಿಯಾಗಿ ತೋಟಗಳದೆಲ್ಲ ಕಟ್ಟಾಗುತ್ತೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಬ್ಯಾಟ್ರಿ ಕವರ್ ನೋಡ್ತಾ ಇರಲ್ಲ, ಬ್ಯಾಟ್ರಿ ಈಸಿಯಾಗಿ ಕಾಣಿಸುತ್ತೆ. ಏನಾದರೂ ಮಳೆಗೆ ಹೊರಗಡೆ ನಿಲ್ಲಿಸಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಯಾಟ್ರಿ ಕವರ್ ಕೊಟ್ಟಿದ್ರೆ ತುಂಬ ಬೆಟರ್ ಇಡ್ತಿತ್ತು. ನಮ್ಮ ರೈತರು 5-6 ಲಕ್ಷ ಖರ್ಚು ಮಾಡಿ ಟ್ರ್ಯಾಕ್ಟರ್ ತೊಗೊತಾರೆ. ಅಂಥದ್ರಲ್ಲಿ 2-3 ಸಾವಿರ ಒಂದು ಬ್ಯಾಟ್ರಿ ಕವರ್ ಹಾಕಿದರೆ ಏನಾಗ್ತಿತ್ತು ಗುರು ಇವರಿಗೆ. ಅದನ್ನು ಬಿಟ್ಟರೆ ತುಂಬ ಕಂಫರ್ಟಬಲ್ಲಾಗಿ ಗಾಡಿ ನಾವು ಓಡಿಸ್ಬೋದು. ಅಂದರೆ 6 ಫೀಟ್ ಇರೋರಿಗೆ ಸ್ವಲ್ಪ ಕಷ್ಟನೇ, ಆದರೂ ನಾನು ಇರೋದು 6 ಫೀಟು, ಈಸಿಯಾಗಿ ಓಡಿಸ್ಬೋದು. ಅಂದರೆ ಸೆಂಟ್ರಿ ಗೇರ್ ಸಿಸ್ಟಮ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಕಾಲು ಆ ಕಡೆ ಹಾಕ್ಬೇಕಾದ್ರೆ ಈ ಕಡೆ ಹಾಕ್ಬೇಕಾದ್ರೆ. ಸೊ ಸ್ವಲ್ಪ ಶಾರ್ಟ್ ಹೈಟ್ ಇರೋರಿಗೆಲ್ಲ ತುಂಬ ಬೆಟರ್ ಆಪ್ಷನ್ನು. ಗೇರ್ ವಿಚಾರಕ್ಕೆ ಬಂದರೆ 8 ಫಾರ್ವರ್ಡು 2 ರಿವರ್ಸು ಕಾಮನ್ನಾಗಿ ಎಲ್ಲ ಗಾಡಿಗಳಲ್ಲೂ ಕೂಡ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟರೆ ಹೈಡ್ರಾಲಿಕ್ ವಿಚಾರಕ್ಕೆ ಬಂದರೆ ಮೀನ್ಸ್ ಲಿಫ್ಟಿಂಗ್ ಕೆಪಾಸಿಟಿ 1000 kg ಕೊಟ್ಟಿದ್ದಾರೆ. ಸಾಕು, ಸಿಂಪಲ್ಲಾಗಿ ಚಿಕ್ಕ ಗಾಡಿ ಐತೆ, 1000 kg ಕೊಟ್ಟಿದ್ದಾರೆ. ಅದೇ ಟ್ರೈಲರ್ನ ನಾವು ಎತ್ತಬೇಕಾದ್ರೆ ಮುಂದೆಗಡೆ ಗಾಡಿ ಆರ್ತು ಏನು ಅಂತ ಅರ್ಥ ಆಗಲಿಲ್ಲ. ಯಾಕೆಂದರೆ ಟ್ರೈಲರ್ನ ಫಸ್ಟಿಗೆ ನೀವು ನೋಡಿದ್ರಿ, ಗಾಡಿನ ಲಿಫ್ಟ್ ಮಾಡಿಸಿದ್ವಿ, ಆ ಟೈಮ್ನಲ್ಲಿ ಗಾಡಿ ಆರ್ತು. ಅಂದರೆ ಟೈಲರ್ ಮಿನಿಮಮ್ ಏನಿಲ್ಲ ಅಂದರೂ 800ರಿಂದ 900 kg ಬರುತ್ತೆ. ಇದರಲ್ಲಿರೋದು 1000 kg ಲಿಫ್ಟಿಂಗ್ ಕೆಪಾಸಿಟಿ. ಅದ್ರ ಗಾಡಿ ಏನಕ್ಕೆ ಆರ್ತು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಇವನ್ನೆಲ್ಲ ಏನಕ್ಕೆ ಸಾಹಸಗಳು ಮಾಡ್ತೀವಿ ಅಂದರೆ ಇವನ್ನೆಲ್ಲ ತೋರಿಸೋದಕ್ಕೆ. ಸೊ ನೋಡ್ತಾ ಇರಲ್ಲ, ಬ್ರ್ಯಾಂಡಿಂಗ್ ಸೋನಾಲಿಕಾ. ರೈತರು ಯಾವುದೇ ಆಗಲಿ ಟ್ರ್ಯಾಕ್ಟ್ರ್ ಮೇಲ್ಗಡೆ 2 ಗೋಳಿ ಚಿತ್ರ ಹಾಕಿರ್ತಾರೆ, ಕಾಣಿಸ್ತಾ ಇರಬೇಕು. ಹಾಗೂ ಇದರಲ್ಲಿ ಸಿಂಗಲ್ ಕ್ಲಚ್ನ ಕೊಟ್ಟಿದ್ದಾರೆ. ಗಾಡಿ ಸಿಂಪಲ್ಲಾಗೈತೆ, ಒಂದ್ಸರಿ ಓಡಿಸ್ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ಒಂದು ಬಳ್ಳೆಯಲ್ಲಿ ಆರಾಮಾಗಿ ತಿರುಗಿಸ್ಬೋದು ಟ್ರ್ಯಾಕ್ಟ್ರನ್ನ. ನೋಡ್ತಾ ಇದ್ದೀರಾ? ನೋಡಿ, ಒಂದು ಬೆರಳಲ್ಲಿ ಆರಾಮಾಗಿ ತಿರುಗಿಸ್ಬೋದು. ಒಂದೇ ಬೆರಳಲ್ಲಿ ತಿರುಗಿಸ್ತಾ ಇರೋದು ರಿವರ್ಸು. ಸೌಂಡ್ ಒಂದು ರೋದನೆ ಗುರು ಯಾವ ರೀತಿ ಇದೆ ನೋಡ್ತಾ ಇರ್ಬೋದು. ಚಟರ್ ಚಟರ್ ಚಟರ ಅಂತ ಒಂದು ರೀತಿ ಟಿಲ್ಲರ್ ಸೌಂಡು. ಅದನ್ನು ಬಿಟ್ಟರೆ ಟ್ರ್ಯಾಕ್ಟ್ರ್ ಮಾತ್ರ ಒಳ್ಳೆ ಪಿಕಪ್ ಐತೆ. ಸೊ ನೋಡಿ, ಏನು ಗುರು, ಡೈರೆಕ್ಟಾಗಿ
ಥರ್ಡ್ ಗೇರಿಗೆ ಹಾಕಿದ್ದೀನಿ, ಆದರೂ ಕೂಡ ಈಸಿಯಾಗಿ ಹೋಗ್ತಾಯಿತ್ತು ನೋಡಿ. ಅಕ್ಕ ಏನಕ್ಕ ಈಗ ನಾನು ಮಾಡಿದ ತಪ್ಪನ್ನ ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕ್ಲಚ್ನ ಸರಿಯಾಗಿ ಅಮ್ಮುಕದೆ ಗೇರ್ ಹಾಕ್ಬಿಟ್ರೆ ಕ್ಲಚ್ ಪೇಟ್ ಡಮರ್. ಸ್ಪೀಡ್ ಮಾತ್ರ ಸಖತ್ತಾಗೈತೆ ಗುರು. ಇರೋದು 30 HP ಟ್ಯಾಕ್ಟರು, ಆದರೂ ಕೂಡ 25 ಕಿಲೋಮೀಟ್ರಿಂದ 28 ಕಿಲೋಮೀಟ್ರ್ವರೆಗೂ ಕೂಡ ಈ ಟ್ಯಾಕ್ಟ್ರನ್ನ ಟಾಪ್ ಸ್ಪೀಡು. 4th ಗೇರ್ನಲ್ಲಿ ಯಾವ ರೀತಿ ಮೂಮೆಂಟ್ ಬರುತ್ತೆ ನೋಡೋಣ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಈಗ ಟ್ಯಾಕ್ಟ್ರು 4th ಗೇರ್ನಲ್ಲೈತೆ, 5 ಗೇರ್ನಲ್ಲೈತೆ. ನೋಡೋಣ, ಮೂವ್ ಮಾಡ್ತೀನಿ. ಯಾವುದೇ ರೀತಿ ಆಕ್ಸಿಲೇಟರ್ ಕೊಡೋದಿಲ್ಲ ನೋಡಿರಿ. 4th ಗೇರ್ನಲ್ಲಿ ಯಾವ ರೀತಿ ಮೂವ್ ಆಗ್ತಾಯಿದೆ ಅಂತ ನೋಡಿ. ಇನ್ನೊಂದು ಸರಿ ಬೇಕಾದ್ರೆ ಚೆಕ್ ಮಾಡ್ತೀನಿ. ನೋಡ್ತಾ ಇದ್ದೀರಾ 4th ಗೇರ್ನಲ್ಲಿ ಐತೆ, ಕಾಣಿಸ್ತಾ ಇದೆ ನೋಡಿ. ಮೂವ್ ಮಾಡ್ತೀನಿ ನೋಡಿ ಟ್ಯಾಕ್ಟ್ರನ್ನ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೂವ್ ಆಗ್ತಾ ಇದೆ ಅಂತ. ಫೋರ್ತ್ ಗೇರ್ನಲ್ಲೇ ಟರ್ನಿಂಗ್ ಕೂಡ ಆಗ್ತಾ ಇದೆ ನೋಡ್ರಿ. ಸೋನಾಲಿಕಾಗ್ ಮಾತ್ರ ಒಳ್ಳೆ ಫ್ಯಾನ್ ಬೇಸ್ ಐತೆ ಗುರು. ಯಾಕೆಂದರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಇದರಲ್ಲಿ 95 HP ಅವರು ಕೂಡ ಟ್ಯಾಕ್ಟರ್ಗಳಿದ್ದಾವೆ. ಈಗ ನಾವು ಓಡಿಸ್ತಾ ಇರೋ ಟ್ಯಾಕ್ಟರ್ ಹೆಸರು ಸೋನಾಲಿಕಾ 30 RX. ಸ್ನೇಹಿತರೆ, ನಿಮಗೇನಾದರೂ ತೋಟಕ್ಕಾಗಲಿ ಚಿಕ್ಕ ಪುಟ್ಟ ಕೆಲಸಗಳಿಗಾಗಲಿ 30 HP ರೇಂಜ್ನಲ್ಲಿ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಬೇಕು, ಒಳ್ಳೆ ಪವರ್ ಬೇಕು. ಆ ರೀತಿ ಏನಾದರೂ ನಿಮಗೆ 5 ಎಕರೆ ಅಥವಾ 10 ಎಕರೆ ತೋಟ ಇದ್ದರೆ ನಿಮ್ಮ ಪರ್ಸ್ನಲ್ ಯೂಸಿಗೂ ನಡೆಯುತ್ತೆ, ಬಾಡಿಗೆಗೂ ಕೂಡ ನಡೆಯುತ್ತೆ. ಒಳ್ಳೆ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಒಳ್ಳೆ ಪಿಕಪ್ಪು ಕೂಡ ಇದೆ, ಒಳ್ಳೆ ಪವರು ಕೂಡ ಇದೆ. ಸೊ ಯಾರೆಲ್ಲ ಸೋನಾಲಿಕಾನ ಇಷ್ಟಪಡ್ತಾರ ಕೆಳಗಡೆ ಕಮೆಂಟ್ ಮಾಡಿ, ತೊಗೊಬೋದು ಬೆಟರ್ ಆಪ್ಷನ್. ಸೌಂಡ್ ಈ ರೀತಿ ಇದೆ ಅಂತ ಗಾಡಿನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಗಾಡಿ ಮಾತ್ರ ಸೂಪರ್ ಆಗಿದೆ. ಅಯ್ಯಪ್ಪ ಬಾ 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 ಮರಿಯ ಬಾ ಬಾ ಬಾ. ಕೊಡಿಲ್ಲಿ ಯಾರೆಲ್ಲ ಸೋನಾಲಿಕಾ ಲವರ್ಸ್ ಇರೋ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಟ್ಯಾಕ್ಟರ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.